ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಎಂಎಸ್ ವರ್ಡ್ ನಲ್ಲಿ ರೆಫರೆನ್ಸ್ ಮೆನುನಲ್ಲಿ ಇನ್ಸರ್ಟ್ ಕ್ಯಾಪ್ಷನ್ ಆಪ್ಷನ್, ನಂತರ ಇನ್ಸರ್ಟ್ ಟೇಬಲ್ ಆಫ್ ಫಿಗರ್ಸ್, ಮಾರ್ಕ್ ಎಂಟ್ರಿ, ಮಾರ್ಕ್ ಸೈಟೇಷನ್ ಈ ಆಪ್ಷನ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಫಸ್ಟ್ ಆಪ್ಷನ್ ಇಲ್ಲಿ ಇನ್ಸರ್ಟ್ ಕ್ಯಾಪ್ಷನ್ಸ್ ಅಂದ್ರೆ ಈ ಪಿಕ್ಚರ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಕ್ಯಾಪ್ಷನ್ ಇಲ್ಲಿ ನೀವು ನೋಡಬಹುದು ಫಿಗರ್ 1 ಈ ಪಿಕ್ಚರ್ ನ ಬಗ್ಗೆ ನೀವು ಇಲ್ಲಿ ಮಾಹಿತಿಯನ್ನ ಬರೀಬಹುದು. ಈ ಪಿಕ್ಚರ್ ನ ಟೈಟಲ್ ನೀವು ಇಲ್ಲಿ ಬರಿಬೇಕಾಗುತ್ತೆ. ನಾನಿಲ್ಲಿ ಟೈಟಲ್ ಬರಿತಾ ಇದ್ದೀನಿ, ಸ್ವಾಮಿ ವಿವೇಕಾನಂದ. ಈ ಫಿಗರ್ ಏನಿದೆ ಇದು ಪಿಕ್ಚರ್ ಅಥವಾ ಅಕ್ವೇಷನ್ ಅಥವಾ ಟೇಬಲ್ ಏನಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದು ಪಿಕ್ಚರ್, ಅದಕ್ಕೋಸ್ಕರ ನಾನಿಲ್ಲಿ ಫಿಗರ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅಬೌವ್ ಸೆಲೆಕ್ಟೆಡ್ ಐಟಮ್ ಅಥವಾ ಬಿಲೋ ಸೆಲೆಕ್ಟೆಡ್ ಐಟಮ್, ನಾನಿಲ್ಲಿ ಬಿಲೋ ಸೆಲೆಕ್ಟೆಡ್ ಐಟಮ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫಿಗರ್ 1 ಸ್ವಾಮಿ ವಿವೇಕಾನಂದ ಅಂತ. ಈ ರೀತಿಯಾಗಿ ಇಮೇಜ್ ನೇಮ್ ಅನ್ನ ನಾವಿಲ್ಲಿ ಕೊಡಬಹುದು. ನಂತರ ಸೆಕೆಂಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್ ಕ್ಯಾಪ್ಷನ್ ಫಿಗರ್ 2 ಇಲ್ಲಿ ನಾವು ಬರೀಬೇಕು ವಿವೇಕಾನಂದ ಲೈಫ್, ವಿವೇಕಾನಂದ ಲೈಫ್. ನಂತರ ಓಕೆ. ಇಲ್ಲಿ ನೀವು ನೋಡ್ತಾ ಇರಬಹುದು. ನಂತರ ಥರ್ಡ್ ಪಿಕ್ಚರ್ ಇನ್ಸರ್ಟ್ ಕ್ಯಾಪ್ಷನ್ ಅವರ ಎಜುಕೇಶನ್ ಬಗ್ಗೆ, ವಿವೇಕಾನಂದ ಅವರ ಎಜುಕೇಶನ್. ನಂತರ ಓಕೆ. ಈ ರೀತಿಯಾಗಿ ಲಾಸ್ಟ್ ಪೇಜ್ ಅಲ್ಲಿ ನಾವಿದ್ದೀವಿ. ಈಗ ನಾನು ಟೇಬಲ್ ಆಫ್ ಫಿಗರ್ಸ್ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮ್ಮ ಡಾಕ್ಯುಮೆಂಟ್ ಅಲ್ಲಿ ನಾವು ಎಷ್ಟು ಪಿಕ್ಚರ್ ಅನ್ನ ಇನ್ಸರ್ಟ್ ಮಾಡಿದೀವಿ ಎಲ್ಲಾ ಪಿಕ್ಚರ್ ಅನ್ನ ನಮ್ಗಿಲ್ಲಿ ತೋರಿಸುತ್ತೆ. ಇಲ್ಲಿ ಯಾವ ಫಾರ್ಮೆಟ್ ಬೇಕು, ಯಾವ ಸ್ಟೈಲ್ ಬೇಕು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಫಿಗರ್ ಅಥವಾ ಅಕ್ವೇಷನ್ಸ್ ಅಥವಾ ಟೇಬಲ್, ಇಲ್ಲಿ ಫಿಗರ್ ಅನ್ನ ಸೆಲೆಕ್ಟ್ ಮಾಡೋಣ. ನಂತರ ಓಕೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಫಸ್ಟ್ ಫಿಗರ್ ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಫಸ್ಟ್ ಪೇಜ್ ಅಲ್ಲಿ ಇದೆ. ನಂತರ ಸೆಕೆಂಡ್ ಫಿಗರ್ ಸ್ವಾಮಿ ವಿವೇಕಾನಂದ ಅವರ ಲೈಫ್ ಬಗ್ಗೆ ಸೆಕೆಂಡ್ ಪೇಜ್ ಅಲ್ಲಿ ಇದೆ. ನಂತರ ಫಿಗರ್ 3 ಸ್ವಾಮಿ ವಿವೇಕಾನಂದ ಅವರ ಎಜುಕೇಶನ್ ಬಗ್ಗೆ ಪೇಜ್ ನಂಬರ್ 3 ಅಲ್ಲಿ ಇದೆ. ಈ ರೀತಿ ನಾವು ಪಿಕ್ಚರ್ಸ್ ಟೇಬಲ್ ಅನ್ನ ಇನ್ಸರ್ಟ್ ಮಾಡಬಹುದು. ನಂತರ ನಾವಿಲ್ಲಿ ಕರ್ಸರ್ ತಗೊಂಡೋದ್ರೆ ನಮಗೆ ತೋರಿಸ್ತಾ ಇದೆ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋ ಲಿಂಕ್. ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಸಿಂಬಲ್ ಬರುತ್ತೆ, ಆಗ ನಾವು ಕ್ಲಿಕ್ ಮಾಡಿದ್ರೆ ಆ ಪಿಕ್ಚರ್ ಅನ್ನ ನಾವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಮಗೆ ಇನ್ಸರ್ಟ್ ಕ್ಯಾಪ್ಷನ್ ಆಪ್ಷನ್ಸ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಫೋಟೋಗೆ ಕ್ಯಾಪ್ಷನ್ಸ್ ಅನ್ನ ಇನ್ಸರ್ಟ್ ಮಾಡೋಣ. ನಂತರ ಫೋರ್ತ್ ಪಿಕ್ಚರ್ ಇನ್ಸರ್ಟ್ ಕ್ಯಾಪ್ಷನ್ ವಿತ್ ರಾಮಕೃಷ್ಣ ಅವರ ಬಗ್ಗೆ, ವಿತ್ ರಾಮಕೃಷ್ಣ. ನಂತರ ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ನಾವೀಗ ಕ್ಯಾಪ್ಷನ್ ಟೇಬಲ್ ಅನ್ನ ಅಪ್ಡೇಟ್ ಮಾಡಬೇಕು. ಈ ಟೇಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಅಪ್ಡೇಟ್ ಟೇಬಲ್, ನಂತರ ಅಪ್ಡೇಟ್ ಎಂಟೈರ್ ಟೇಬಲ್. ಓಕೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಫೋರ್ತ್ ಫಿಗರ್ಗೆ ನಾವೇನು ಕ್ಯಾಪ್ಷನ್ ಅನ್ನ ಇನ್ಸರ್ಟ್ ಮಾಡಿದ್ವಿ ಆ ಫೋಟೋ ಡೀಟೇಲ್ಸ್ ನಮ್ಗಿಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ನಾವು ಇನ್ಸರ್ಟ್ ಕ್ಯಾಪ್ಷನ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಕ್ರಾಸ್ ರೆಫರೆನ್ಸ್ ಅಂತ ಹೇಳಿ ಇಲ್ಲಿ ಒಂದು ಆಪ್ಷನ್ ಇದೆ. ಈ ಆಪ್ಷನ್ ಅಲ್ಲಿ ನಾವು ಈ ಡಾಕ್ಯುಮೆಂಟ್ ಅಲ್ಲಿ ಎಷ್ಟು ಫುಟ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದೀವಿ, ಎಷ್ಟು ಎಂಡ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದೀವಿ, ಟೇಬಲ್ ಆಫ್ ಕಂಟೆಂಟ್ಸ್, ಇನ್ಸರ್ಟ್ ಸೈಟೇಷನ್, ಇನ್ಸರ್ಟ್ ಕ್ಯಾಪ್ಷನ್, ಈ ಎಲ್ಲಾ ಆಪ್ಷನ್ ಗಳನ್ನ ನಾವಿಲ್ಲಿ ನೋಡಬಹುದು. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಿದ್ರೆ ಫುಟ್ ನೋಟ್, ನಾವು ಎಷ್ಟು ಫುಟ್ ನೋಟ್ ಗಳನ್ನ ಇನ್ಸರ್ಟ್ ಮಾಡಿದೀವಿ ನಮ್ಗಿಲ್ಲಿ ತೋರಿಸುತ್ತೆ. ನಂತರ ಎಂಡ್ ನೋಟ್, ಅಕ್ವೇಷನ್ಸ್, ನಾವು ಯಾವುದೇ ಅಕ್ವೇಷನ್ ಅನ್ನ ಇಲ್ಲಿ ಇನ್ಸರ್ಟ್ ಮಾಡಿಲ್ಲ. ನಂತರ ಫಿಗರ್ 4 ಫಿಗರ್ಗೆ ನಾವು ಇನ್ಸರ್ಟ್ ಕ್ಯಾಪ್ಷನ್ ಅನ್ನ ಇನ್ಸರ್ಟ್ ಮಾಡಿದೀವಿ. ನಂತರ ಟೇಬಲ್, ಈ ರೀತಿಯಾಗಿ ನಾವು ಫುಟ್ ನೋಟ್ಗೆ ಕ್ಲಿಕ್ ಮಾಡೋಣ. ನಂತರ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಫುಟ್ ನೋಟ್, ನಂತರ ಇನ್ಸರ್ಟ್. ಈ ರೀತಿಯಾಗಿ ಫುಟ್ ನೋಟ್ ಇನ್ಸರ್ಟ್ ಆಗುತ್ತೆ. ನಂತರ ಕ್ಲೋಸ್. ಈ ಫುಟ್ ನೋಟ್ ಮೇಲೆ ಮೌಸ್ ಕರ್ಸರ್ ಅನ್ನ ತಗೊಂಡೋದ್ರೆ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ ಕಂಟ್ರೋಲ್ ಪ್ಲಸ್ ಕ್ಲಿಕ್. ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ನೀವು ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ನಾವು ಯಾವ ಪೇಜ್ ಅಲ್ಲಿ ಫುಟ್ ನೋಟ್ ಅನ್ನ ಇನ್ಸರ್ಟ್ ಮಾಡಿದೀವಿ ಆ ಪೇಜ್ ಅಲ್ಲಿ ನಾವು ಹೋಗಬಹುದು. ನಂತರ ಎಂಟರ್, ಕ್ರಾಸ್ ರೆಫರೆನ್ಸ್, ನಂತರ ಎಂಡ್ ನೋಟ್, ಸೆಲೆಕ್ಟ್, ಇನ್ಸರ್ಟ್, ಕ್ಲೋಸ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ಇಲ್ಲಿ ನೀವು ನೋಡ್ತಾ ಇರಬಹುದು ನಾವು ಇನ್ಸರ್ಟ್ ಮಾಡಿರುವಂತಹ ಎಂಡ್ ನೋಟ್. ಎಂಟರ್, ಕ್ರಾಸ್ ರೆಫರೆನ್ಸ್,
ಇಲ್ಲಿ ನೀವು ಅಕ್ವೇಷನ್ಸ್ ಅಥವಾ ಫಿಗರ್ ಯಾವುದೇ ಟೇಬಲ್ ನೀವು ಇಲ್ಲಿ ಇನ್ಸರ್ಟ್ ಮಾಡಿದ್ರೆ ಈ ರೀತಿಯಾಗಿ ನಾವು ನೋಡಬಹುದು. ನಂತರ ಇಲ್ಲಿ ನಾನು ಫಿಗರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಫಿಗರ್, ಇನ್ಸರ್ಟ್, ನಂತರ ಪೇಜ್ ನಂಬರ್ ಅನ್ನ ತಗೊಳ್ಳೋಣ. ಫಸ್ಟ್ ಫಿಗರ್ ಏನಿದೆ ಯಾವ ಪೇಜ್ ಅಲ್ಲಿ ಇದೆ ಅಂತ ನಾವು ನೋಡ್ಬೇಕಂದ್ರೆ ಪೇಜ್ 1 ಅಲ್ಲಿ ಫಸ್ಟ್ ಫಿಗರ್ ಇದೆ. ನಂತರ ಎಂಟರ್, ನಂತರ ಕ್ರಾಸ್ ರೆಫರೆನ್ಸ್, ಫಿಗರ್ ಅನ್ನ ಸೆಲೆಕ್ಟ್ ಮಾಡೋಣ. ನಂತರ ಎಂಟರ್ ಕ್ಯಾಪ್ಷನ್, ಫೋರ್ತ್ ಫಿಗರ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇನ್ಸರ್ಟ್, ಫಿಗರ್ 4 ರಾಮಕೃಷ್ಣ, ನಂತರ ಪೇಜ್ ನಂಬರ್, ಇನ್ಸರ್ಟ್. ಇಲ್ಲಿ ನೀವು ನೋಡ್ತಾ ಇರಬಹುದು ಫಸ್ಟ್ ಫಿಗರ್ ಏನಿದೆ ಅದು ಫಸ್ಟ್ ಪೇಜ್ ಅಲ್ಲಿ ಇದೆ. ಫಿಗರ್ 4 ಏನಿದೆ ರಾಮಕೃಷ್ಣ ಅವರ ಬಗ್ಗೆ ಅದು ಪೇಜ್ ನಂಬರ್ 5 ಅಲ್ಲಿ ಇದೆ. ಈ ರೀತಿಯಾಗಿ ನೀವು ಇಲ್ಲಿ ಇನ್ಸರ್ಟ್ ಮಾಡಬಹುದು. ಕಂಟ್ರೋಲ್ ಪ್ಲಸ್ ಕ್ಲಿಕ್, ಕಂಟ್ರೋಲ್ ಕೀನ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಯಾವ ಪಿಕ್ಚರ್ ಯಾವ ಪೇಜ್ ಅಲ್ಲಿ ಇನ್ಸರ್ಟ್ ಮಾಡಿದೀವಿ ಆ ಪೇಜ್ಗೆ ನಾವು ಹೋಗಬಹುದು. ಈ ರೀತಿಯಾಗಿ ನಮಗೆ ಇನ್ಸರ್ಟ್ ಕ್ಯಾಪ್ಷನ್ ಅಥವಾ ಕ್ರಾಸ್ ರೆಫರೆನ್ಸ್ ಆಪ್ಷನ್ ಯೂಸ್ ಆಗುತ್ತೆ. ನಂತರ ಸ್ವಾಮಿ ವಿವೇಕಾನಂದ ಇದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಾರ್ಕ್ ಎಂಟ್ರಿ, ಇಲ್ಲಿ ನಾವು ಯಾವುದೇ ಚೇಂಜಸ್ ಮಾಡುವಂತ ಅವಶ್ಯಕತೆ ಇಲ್ಲ. ನಂತರ ಮಾರ್ಕ್, ಇಲ್ಲಿ ಹಿಡನ್ ಸ್ಪೇಸಸ್ ಆಬ್ಜೆಕ್ಟ್ ಎಲ್ಲ ನಮಗೆ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಇಂಡೆಕ್ಸ್, 1 ಕಾಲಮ್ ಅನ್ನ ನಾವು ಇಲ್ಲಿ ತಗೋಬೇಕು. ನಂತರ ಓಕೆ. ಈ ರೀತಿಯಾಗಿ ಸೆಕ್ಷನ್ ಬ್ರೇಕ್, ಕಂಟಿನ್ಯೂಸ್, ಸ್ವಾಮಿ ವಿವೇಕಾನಂದ ಅವರ ಬಗ್ಗೆ ಎಷ್ಟು ಪೇಜ್ ಅಲ್ಲಿ ಇನ್ಫಾರ್ಮೇಶನ್ ಇದೆ, ನೆಕ್ಸ್ಟ್ ಪೇಜ್ಗೆ ಕಂಟಿನ್ಯೂ ಆಗಿದೆ, ಈ ರೀತಿಯಾಗಿ ನಮಗೆ ಇನ್ಫಾರ್ಮೇಶನ್ ಅನ್ನ ತೋರಿಸುತ್ತೆ. ನಂತರ ಅಪ್ಡೇಟ್ ಇಂಡೆಕ್ಸ್ ಇದೆ. ನಾನಿಲ್ಲಿ ಸ್ವಾಮಿ ವಿವೇಕಾನಂದ ಈ ವರ್ಡ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ಇಂಡೆಕ್ಸ್, ಇಲ್ಲಿ ಚೇಂಜ್ ಆಗಿದೆ. ವಿವೇಕಾನಂದ ವರ್ಡ್ ಅನ್ನ ನಾನೇನಿಲ್ಲಿ ಡಿಲೀಟ್ ಮಾಡಿದ್ದೀನಿ ಆ ವರ್ಡ್ ಇಲ್ಲಿಂದ ಸಹ ಡಿಲೀಟ್ ಆಗಿದೆ. ಈ ರೀತಿಯಾಗಿ ನೀವು ಮಾರ್ಕ್ ಎಂಟ್ರಿ, ಇನ್ಸರ್ಟ್ ಇಂಡೆಕ್ಸ್ ಮತ್ತು ಅಪ್ಡೇಟ್ ಇಂಡೆಕ್ಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ವಿವೇಕಾನಂದ ಲೈಫ್ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮಾರ್ಕ್ ಸೈಟೇಷನ್, ನೀವಿಲ್ಲಿ ನೋಡಬಹುದು ಇಲ್ಲಿ ವಿವೇಕಾನಂದ ಲೈಫ್ ಇಲ್ಲಿ ಮಾರ್ಕ್ ಆಗಿದೆ. ನಂತರ ಮಾರ್ಕ್, ಇಲ್ಲಿ ಸ್ವಾಮಿ ವಿವೇಕಾನಂದ ಅವರ ಲೈಫ್ ಬಗ್ಗೆ ಯಾವ ಆಥರ್ ಬರೆದಿದ್ದಾರೆ, ಯಾವ ಇಯರ್ ಅಲ್ಲಿ ಬರೆದಿದ್ದಾರೆ, ಈ ರೀತಿಯಾಗಿ ನಾವು ಮಾರ್ಕ್ ಮಾಡಬಹುದು. ನಂತರ ನೆಕ್ಸ್ಟ್ ಸೈಟೇಷನ್ ಇಲ್ಲಿ ತೋರಿಸ್ತಾ ಇದೆ, ನೀವು ಇಲ್ಲಿ ನೋಡಬಹುದು ಯಾವ ಯಾವ ಇಯರ್ ಅಲ್ಲಿ ಏನಾಗಿದೆ ಅಂತ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ನಂತರ ಮಾರ್ಕ್, ನೀವು ಇಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಸೈಟೇಷನ್ ಇಯರ್ ಸೆಲೆಕ್ಟ್ ಆಗಿದೆ. ನಂತರ ಮಾರ್ಕ್ ಆಲ್ ಸೈಟೇಷನ್ ಅಂದ್ರೆ ಯಾವ ಯಾವ ಇಯರ್ ಅಲ್ಲಿ ಏನಾಗಿದೆ ನಾವಿಲ್ಲಿ ಮಾರ್ಕ್ ಮಾಡಬಹುದು. ನಂತರ ಕ್ಲೋಸ್. ಈ ರೀತಿ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಪ್ರಾಜೆಕ್ಟ್ ಅನ್ನು ರೆಡಿ ಮಾಡಿದಾಗ ರೆಫರೆನ್ಸ್ ಮೆನು ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ಯೂಸ್ ಮಾಡಿ ಟೇಬಲ್ ಆಫ್ ಕಂಟೆಂಟ್ಸ್, ಆಥರ್ಸ್ ಅಥವಾ ಪಿಕ್ಚರ್ಸ್ ಇವುಗಳನ್ನ ತುಂಬಾ ಸುಲಭವಾಗಿ ಇನ್ಸರ್ಟ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ ಮೇಲಿಂಗ್ಸ್ ಮೆನುನಲ್ಲಿ ಎನ್ವೆಲಪ್ಸ್, ಲೇಬಲ್ಸ್ ಈ ಆಪ್ಷನ್ ಗಳನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ.